ತುಮಕೂರು ನಗರದ ಮಳ್ಳೂರು ದಿಣ್ಣೆ 29ನೇ ವಾರ್ಡಿನಲ್ಲಿ 14ನೇ ವಯಸ್ಸಿನ ಅಫ್ರೀನ್ ಎಂಬ ಬಾಲಕಿಯ ಮೇಲೆ ನಾಯಿಗಳ ಅಟ್ಟಹಾಸ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಇಂದು ತುಮಕೂರು ನಗರದ ಮರಳೂರು ದಿಣ್ಣೆಯಲ್ಲಿ ದಿನನಿತ್ಯ ನಾಯಿಗಳ ಕಾಟ ಹೆಚ್ಚಾಗಿದೆ. ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಭಯಪಡುವ ವಿಷಯವಾಗಿದೆ ಮತ್ತು ವಾರ್ಡಿನ ನಾಗರಿಕರು ಓಡಾಡಲು ತುಂಬಾ ಕಷ್ಟಕರವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 29ರ ಮರಳೂರು ಜನತಾ ಕಾಲೋನಿ 13ನೇ ಕ್ರಾಸ್ನಲ್ಲಿ ದಿನಾಂಕ 28/2/2026 ರಾತ್ರಿ 8:30ರಂದು ಮನೆಯಿಂದ 3 ಮಕ್ಕಳು ತಮ್ಮ ಸಂಬಂಧಿಕರ ಮನೆಗೆ ಹೋಗುವಾಗ ಬೀದಿ ಬದಿ ನಾಯಿಗಳ ಗುಂಪು ಅಫ್ರೀನ್ ಎಂಬ 14 ವರ್ಷದ ಮಗುವಿನ ಎಡಗಾಲಿಗೆ ಮತ್ತು 5 ವರ್ಷದ ಅರ್ಷದ್ ಎಂಬ ಮಗುವಿನ ಎಡಗಾಲಿಗೆ ಕಚ್ಚಿ ರಕ್ತ ಗಾಯ ಮಾಡಿರುತ್ತದೆ. ಕೂಡಲೇ ಈ ಮಕ್ಕಳನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಲಾಗಿದೆ. ವಾರ್ಡ್ ಸಂಖ್ಯೆ 29ರ ಸ್ಥಳೀಯರು ಮತ್ತು ಮಕ್ಕಳು ಭಯಭೀತರಾಗಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾನಗರ ಪಾಲಿಕೆ ಆಯುಕ್ತರು ಇದನ್ನ ಬಹು ಗಂಭೀರವಾಗಿ ಗಮನ ಹರಿಸಿ ಈ ಬೀದಿ ನಾಯಿಗಳ ಹಾವಳಿಯನ್ನ ನಿಯಂತ್ರಿಸಬೇಕೆಂದು ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮರಳೂರು ದಿಣ್ಣೆಯಲ್ಲಿ ಜನರಿಗಿಂತ ಅತಿ ಹೆಚ್ಚು ಬೀದಿ ನಾಯಿಗಳೇ ಇವೆ. ಮನೆಯಿಂದ ಮಕ್ಕಳು ಶಾಲೆಗೆ ಹೋಗುವಾಗ, ಸಂಜೆ ಸಮಯದಲ್ಲಿ ಟ್ಯೂಷನ್ಗೆ ಹೋಗುವಾಗ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡುತ್ತಲೇ ಇವೆ. ಇದಕ್ಕೆ ಸಂಬಂಧಪಟ್ಟ ಪಾಲಿಕೆ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸುವುದು ಸೂಕ್ತವಾಗಿದೆ. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 29ರ ಮರಳೂರು ಜನತಾ ಕಾಲೋನಿ 13ನೇ ಕ್ರಾಸ್ ನಲ್ಲಿ ಇವತ್ತು ಸಂಜೆ ಸುಮಾರು ಒಂದು 8:30 ಗಂಟೆಯಲ್ಲಿ 3 ಜನ ಅಂದ್ರೆ ಚಿಕ್ಕ ಮಗು ಸೇರಿ ಮನೆಯಿಂದ ತನ್ನ ಆಂಟಿ ಮನೆಗೆ ಹೋಗ್ಬೇಕಾದ್ರೆ ನಾಯಿಗಳ ದಂಡು ಅವ್ರ ಮೇಲೆ ದಾಳಿ ಮಾಡಿದೆ. ದಾಳಿಯಿಂದ ಮಗುವಿನ ಎಡಗಾಲಿಗೆ ಗಂಭೀರವಾದಂತಹ ಗಾಯ ಆಗಿದೆ. ನಮ್ಮ ಬಡಾವಣೆಯಲ್ಲಿ ಈ ವಾರ್ಡ್ ನಲ್ಲಿ ಅತಿ ಹೆಚ್ಚು ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದೆ. ನಾವು ಸಾಕಷ್ಟು ಪತ್ರಗಳನ್ನು ಕೂಡ ಮಾನ್ಯ ಆಯುಕ್ತರಿಗೆ ನಾವು ಕೂಡ ಬರೆದಿದ್ದೀವಿ. ಏನಂತ ಹೇಳಿದ್ರೆ ಇವರು ಬರ್ತಾರೆ, ಒಂದ್ಸರಿ ABC ಅಂತ ಹೇಳ್ಬಿಟ್ಟು ಒಂದು ಸರಿ ಟೆಂಡರ್ ಮಾಡಿ ABC ಮಾಡ್ತಾರೆ. ಆ ನಂತರ ಅವ್ರು ಬರ್ತಾರೆ, ಸ್ವಲ್ಪ ABC ಮಾಡ್ತಾರೆ, ಇಟ್ಕೊಂಡು ಹೋಗ್ಬಿಟ್ಟು ABC ಮಾಡ್ತಾರೆ. ಆ ನಂತರ ತಗೊಂಡ್ಬಂದು ಮತ್ತೆ ಇಲ್ಲೇ ಡಂಪ್ ಮಾಡಿ ಇಲ್ಲೇ ಬಿಟ್ಟು ಹೋಗ್ತಾರೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಸಾಕಷ್ಟು ನಾಯಿಗಳು ತುಂಬಾ ಆಕ್ರೋಶವಾಗಿ ಮಕ್ಕಳ ಮೇಲೆ, ಮತ್ತೆ ಮಹಿಳೆಯರ ಮೇಲೆ, ವೃದ್ಧರ ಮೇಲೆ, ವಯಸ್ಸಾದವರ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ನಾನು ಹೇಳೋದಿಷ್ಟು, ಇದಕ್ಕೆ ಒಂದು ಪರ್ಯಾಯವಾದಂತಹ ಇದನ್ನ ತುಂಬಾ ಗಂಭೀರವಾಗಿ ಸರ್ಕಾರ ಇದನ್ನ ತುಂಬಾ ಗಂಭೀರವಾಗಿ ತಗೊಬೇಕು. ಈ ಬೀದಿ ನಾಯಿಗಳನ್ನ ನಿಯಂತ್ರಿಸೋದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಇದಕ್ಕೆ ಸಾಕಷ್ಟು ತಜ್ಞರಿದ್ದಾರೆ. ನೀವು ವೈದ್ಯರಿದ್ದಾರೆ, ತಜ್ಞರಿದ್ದಾರೆ. ಅವ್ರ ಕಡೆಯಿಂದ ಒಂದು ಸಲಹೆಗಳನ್ನ ತಗೊಳ್ಳಿ. ಆ ಸಲಹೆ ಮುಖಾಂತರ ಈ ಬೀದಿ ನಾಯಿಗಳ ಹಾವಳಿಗಳನ್ನ ಯಾವ ರೀತಿ ನೀವು ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಿತಿಯನ್ನ ರಚನೆ ಮಾಡ್ಬಿಟ್ಟು ನೀವು ಇದ್ರ ಬಗ್ಗೆ ನಿಯಂತ್ರಿಸೋದಕ್ಕೆ ತುಂಬಾ ಗಂಭೀರವಾದಂತಹ ನೀವು ಆತ್ಮಾವಲೋಕನ ಮಾಡ್ಬೇಕಾಗಿದೆ. ನಾನು ಸರ್ಕಾರಕ್ಕೆ ಮತ್ತೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ನಮ್ಮ ಕಲ್ಪತರು ಸುದ್ದಿವಾಹಿನಿ ಮತ್ತೆ ಟಾರ್ಗೆಟ್ ಸುದ್ದಿವಾಹಿನಿ ಮುಖಾಂತರ ನಾನು ಆಗ್ರಹವನ್ನ ಮಾಡ್ತೇನೆ. ತಾವು ಕೂಡಲೇ ಇದರ ಬಗ್ಗೆ ಏನು ಈ ಮಗುಗೆ ಆಫ್ರೀನ್ ಅನ್ನೋ ಮಗುವ ಮೇಲೆ ಏನು ಬೀದಿ ನಾಯಿಗಳು ಏನು ದಾಳಿ ಮಾಡಿದೆ, ಆ ದಾಳಿಯಿಂದ ಆ ಮಗು ತತ್ತರಿಸೋಗಿದೆ. ಮಕ್ಕಳಿಗೆ ಶಾಲೆಗೆ ಕಳಿಸೋದಕ್ಕೆ ಪೋಷಕರು ಇವತ್ತು ಭಯಭೀತರಾಗಿದ್ದಾರೆ. ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ. ಮಕ್ಕಳು ಆಟ ಆಡಕ್ ಆಗ್ತಾ ಇಲ್ಲ ಬೀದಿ ನಾಯಿಗಳ ಹಾವಳಿಯಿಂದ. ನಾನ್ ದಯವಿಟ್ಟು ಇದನ್ನ ತುಂಬಾ ಗಂಭೀರವಾಗಿ ತಗೊಬೇಕು ಅಂತ ಹೇಳಿ ನಾನು ಮಾನ್ಯ ಆಯುಕ್ತರು ತುಮಕೂರು ಮಹಾನಗರ ಪಾಲಿಕೆ ಅವರಿಗೆ ವಿಶೇಷವಾಗಿ ಮನವಿಯನ್ನ ಮಾಡ್ತೇನೆ. ಇದ್ರ ಬಗ್ಗೆ ವಿಶೇಷವಾದಂತಹ ಕ್ರಮವನ್ನ ವಹಿಸ್ಬೇಕು ಕೂಡ್ಲೆ. ಇಲ್ಲ ಅಂತ ಹೇಳಿದ್ರೆ ಬೀದಿ ನಾಯಿಗಳ ದಾಳಿಯಿಂದ ಸುಮಾರು ಜನ ಸಾವು ನೋವುಗಳಿಗೆ ತುತ್ತಾಗುವಂತ ಪರಿಸ್ಥಿತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದನ್ನ ನೀವು ತುಂಬಾ ಗಂಭೀರವಾಗಿ ತಗೊಬೇಕು. ನಿಮ್ಮ ಅಧಿಕಾರಿಗಳಿಗೂ ಕೂಡ ಅಷ್ಟೇ ನಾನು ಹೇಳೋದು, ನೀವು ಇದನ್ನ ತುಂಬಾ ಗಂಭೀರವಾಗಿ ಇದನ್ನ ಕಚೇರಿಯಲ್ಲಿ ಚರ್ಚೆ ಮಾಡಿ ಇದನ್ನ ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋದನ್ನ ಸ್ವಲ್ಪ ಉನ್ನತ ಮಟ್ಟದಲ್ಲಿ ನೀವು ಚರ್ಚೆ ಮಾಡಿ ಇದನ್ನ ಮಾಡ್ಬೇಕು ಅಂತ ಹೇಳಿ ನಾನು ಈ ಸುದ್ದಿವಾಹಿನಿ ಮುಖಾಂತರ ಮಾನ್ಯ ಆಯುಕ್ತರಿಗೆ ನಾನು ವಿಶೇಷವಾಗಿ ಆಗ್ರಹವನ್ನ ಮಾಡ್ತೇನೆ. ಈ ಘಟನೆ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮರಳೂರು ಜನತಾ ಕಾಲೋನಿ 13ನೇ ಕ್ರಾಸ್ ನಲ್ಲಿ ನಡೆದಿರ್ತಕ್ಕಂತ ಈ ಘಟನೆ. ನನ್ನ ಹೆಸರು ಅಫ್ರೀನ್. ನಾನು ನಮ್ಮನೆ ಆಂಟಿ ಮನೆಗೆ ಹೋಗ್ತಿದ್ವಿ. ನಾನು ನಮ್ಮ ಅಕ್ಕ, ನನ್ನ ತಮ್ಮ. ಅದು ನಾಯಿ ಓಡ್ ಬಂದಿ ಕಚ್ಬಿಟ್ಟು 4 ನಾಯಿ ಬಂದು ಕಚ್ಬಿಟ್ಟು ನಮ್ಮ ಆಂಟಿ ಮನೆ ಹತ್ರ 13ನೇ ಕ್ರಾಸ್ ಕಾಲಿಗೆ ಕಚ್ಬಿಟ್ಟು. ಗಾಡಿದಲ್ಲಿ ಹೋಗಿದ್ದೆ, ನನ್ ತಂಗಿಗೂ ನನ್ ತಮ್ಮಂಗೆ ಕುತ್ಕೊಂಡಿ ನಾಯಿ ಎಲ್ಲಾ ಬಂದಿ ಕಚ್ಬಿಟ್ಟು.
14ನೇ ಕ್ಲಾಸಿಗೆ ನಮ್ಮ ಆಂಟಿ ಮನೆಗೆ ಹೋಗ್ತಿದ್ದೆ. ಅಲ್ಲಿ 8:30ಗೆ ಹೆಂಗ್ ಕಿತ್ಕೊಂಡ್ ತಿಂತಾವ್ ಗೊತ್ತಾ? ಹಿಂಗಿಂದ ಹೋಗ್ತಾ ಇದ್ದಾಗ್ಲೇ ನಾಯಿಗಳು ನಮ್ಗೆ ಇಲ್ಲ ಯಾರಿಗೂ ಮನೆ ಒಳಗೆ ನಾವ್ ಎದ್ದು ಬರ್ತಾ ಇದ್ದೀವಿ, ನಾಯಿಗಳು ಹಂಗೆ ಬಂದು ಹಂಗೆ ಕಿಳಕ್ ಬರ್ತಾವೆ. ಇಲ್ಲಿ ಐತೆ ಸರ್, ನೀವ್ ಬಂದಿ ನೋಡಿ. ನಾಯಿಗಳು ಏನ್ ಹಿಂಸೆ ಆಗ್ಬಿಟ್ಟೈತೆ ಮಕ್ಕಳು. ಕುತ್ತೆ ಅಲ್ಲಗೆ ಹೆಚ್ಚೋರಿ ಅಲ್ಲಗೆ. ಐದನೇ